ಸೊ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಮೀಡಿಯಂ 24/7 ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ದೀಪಕ್ ಸುಬ್ರಹ್ಮಣ್ಯ. ನೀವು ನೋಡ್ತಾ ಇದ್ದೀರಲ್ಲ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಿಮ್ಮನ್ನೆಲ್ಲ ಭಯಭೀತಗೊಳಿಸಿರ್ತಕ್ಕಂಥ ಜಯಂತ್, ಹಾಗೆ ನಿಮ್ಮ ಮನಸ್ಸಿಗೆಲ್ಲ ಮುದ ನೀಡಿರ್ತಕ್ಕಂಥ ವೆಂಕಿ. ಸೊ ಜಯಂತ್ ಅವರ ಈ ಮುಖವನ್ನು ನೋಡಿಲ್ಲ, ನನ್ನ ವಾಯ್ಸನ್ನು ನೀವು ಭಾಳ ಕೇಳಿಲ್ಲ. ಸೊ ಎರಡು ಡಿಫರೆಂಟ್ ಆಗಿರುವಂಥ ಇವತ್ತು ವಿಶೇಷವಾಗಿರುವಂಥ ದಿನನೇ ನಮಗೆ. ಸೊ ದೀಪು, ಹೇಳಿ. ಸಿನಿಮಾ ಮಾಡೋದು ಈಸಿ, ಕಥೆಗಳನ್ನು ಮಾಡ್ಕೊಳ್ಳೋದು ಈಸಿ, ನಮ್ಮ ಕಲ್ಪನೆಗಳು ಬಹಳ ಈಸಿ. ಅಂದರೆ ಪ್ರತಿಯೊಬ್ಬನಲ್ಲೂ ಕಲಾವಿದ ಇರ್ತಾನೆ, ಅವನಲ್ಲಿ ಒಂದಷ್ಟು ಕಥೆಗಳಿರುತ್ತೆ. ಆದರೆ ಅದನ್ನು ತೆರೆಗೆ ತರೋದಕ್ಕೆ ನಿರ್ಮಾಪಕರು ಬಹಳ ಇಂಪಾರ್ಟೆಂಟ್, ಖಂಡಿತ ಅಲ್ವಾ? ಸೊ ಈ ಥರದ ಕಥೆಗಳಿಗೆ, ಅದರಲ್ಲೂ ಈ ಥರದ ಒಂದು ಹುಡುಗ ಹುಡುಗಿಯಾಗಿ ಮಾಡುವಂತಹ ಕಥೆಗಳಿಗೆ ಫಂಡ್ನ ಹಾಕುವಂಥವ್ರು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನನ್ನ ಒಂದು ಎಲ್ಲೋ ಸೆನ್ಸ್ ಅನ್ನಿಸ್ತಾ ಹೋಯಿತು. ಸೊ ಹೇಗೆ ನೀವು ಪ್ರೊಡ್ಯೂಸರ್ಸ್ನ ಹುಡುಕಿದ್ರಿ? ಸಿನಿಮಾನ ಒಪ್ಕೊಂಡ್ರ, ಕತೆ ಒಪ್ಕೊಂಡ್ರ? ಇದು ವೆರಿ ಇಂಟ್ರೆಸ್ಟಿಂಗ್ ಅಂಶ ಈ ಸಿನಿಮಾದ್ದು. ಯಾಕೆಂದರೆ ಮಿಸ್ಟರ್ ರಾಣಿ ತಂಡ ಎಕ್ಸೆಲ್ ಆರ್ಬಿಟ್ ಪ್ರೊಡಕ್ಷನ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ಮೂಲತಃ ಅದು ಮದರ್ ಕಂಪನಿ. ಬಟ್ ಈಗ ನಾವು ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ಚಿತ್ರರಂಗದಲ್ಲಿ ರಿಯಲ್ ಎಸ್ಟೇಟ್ನವರಾಗಲಿ ಅಥವಾ ದೊಡ್ಡ ದೊಡ್ಡ ಮೊತ್ತವನ್ನು ಹೂಡಲಿಕ್ಕೆ ಶಕ್ತಿ ಇರ್ತಕ್ಕಂಥವ್ರಾಗಲಿ ಅವರು ನಿರ್ಮಾಣ ಮಾಡಿದ ಮೇಲೂ ಈಗ ಕಥೆ ಹೀಗೆ ಹೋಗಬೇಕು ಅನ್ನೋ ಒಂದು ಕಡಿವಾಣ ಊರುವಂಥ ಸನ್ನಿವೇಶಗಳನ್ನು ನಾವು ಕೇಳಿದ್ದೀವಿ ಸಾಕಷ್ಟು. ಇಲ್ಲಪ್ಪ ಇದು ನಮ್ಗೆ ಇಷ್ಟ ಇಲ್ಲ ಹೀಗೆ ಹೋಗಬೇಕು ಕಥೆ ಅಂತಲೂ ಹೇಳಿದ್ದಾರೆ ಸುಮಾರು. ಬಟ್ ಈ ಸಲ ಈ ಥರ ಸಿನಿಮಾ ಮಾಡಬೇಕಾದ್ರೆ ಕ್ಯಾನ್ವಸ್ ದೊಡ್ಡದಾಗಿದೆ, ನಮಗೆ ಸ್ವಲ್ಪ ಮನಸ್ಸಲ್ಲಿ ಯೋಚನೆ ಇತ್ತು. ಹಾಗಾಗಿ ಮಧುಚಂದ್ರ ಅವರು ಸುಮಾರು 700-800 ಜನಕ್ಕೆ ಕಥೆನೇ ಹೇಳಿದ್ದಾರೆ, ಲೆಕ್ಕ ಹಾಕೊಳ್ಳಿ. ಸೊ ಮೊದಲು ಕೆಲವು ತಿಂಗಳುಗಳ ಕಾಲ ಅವ್ರು ಮಾಡಿರೋ ಕೆಲಸನೇ ಇದು. ಯಾಕೆಂದರೆ ಇದು ಒಂದು ಕ್ರೌಡ್ ಫಂಡೆಡ್ ಸಿನಿಮಾ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿತ್ತು. ಅವರ ಹಿಂದಿನ ಪಿಕ್ಚರ್ ಎಕ್ಸೆಲ್ ಆರ್ಬಿಟ್ ಪ್ರೊಡಕ್ಷನ್ಸ್ ಅವರೇ ಮಾಡಿರತಕ್ಕದ್ದು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ, ಅದು ಕ್ರೌಡ್ ಫಂಡಿಂಗ್ ಪಿಕ್ಚರೇ ಆಗಿತ್ತು. ಅದರಲ್ಲಿ 40 ಜನ ಪ್ರೊಡ್ಯೂಸರ್ಸ್ ಇದ್ದರು. ಈ ಸಿನಿಮಾದಲ್ಲಿ ಮಿಸ್ಟರ್ ರಾಣಿನಲ್ಲಿ 180 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಜನಮಾನ್ಯರು, ಸಾಮಾನ್ಯರು ಅಂತ ಹೇಳಬೇಕು. ಯಾಕೆಂದರೆ ಜನರು ಬಂದು ಬಂಡವಾಳ ಹೂಡಿದಾಗ ನಿಜವಾಗೂ ಚಿತ್ರೀಕರಣ ಹೇಗಾಗುತ್ತೆ, ಅದರಲ್ಲಿ ಯಾವುದೇ ಮಿಸ್ಟಿಸಿಸಮ್ ಇಲ್ಲ, ಅದರಲ್ಲಿ ಯಾವುದೇ ಒಂದು ಕುಹಕ ಇಲ್ಲ, ನಿಜವಾಗಿ ಹೇಗೆ ಕೆಲಸ ಆಗುತ್ತೆ ಅನ್ನೋದನ್ನು ಅವರು ನೋಡಿದ್ದಾರೆ. ಕಥೆಯನ್ನು ಕೇಳಿ ಬಂಡವಾಳ ಹೂಡಿದ್ರಿಂದ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್, ಅಂದರೆ ನಾವು ಈ ಕಾನ್ಸೆಪ್ಟನ್ನು ನಾವು ಲೂಸಿ ಅನ್ನೋ ಸಿನಿಮಾದಲ್ಲಿ ನಾವು ನೋಡಿದ್ವಿ. ಓಕೆ, ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಈ ಥರದ ಕಾನ್ಸೆಪ್ಟ್ನ ನಾವು ಇತ್ತೀಚೆಗೆ ನೋಡಿರಲಿಲ್ಲ. ಸೊ ಅದನ್ನು ನೀವು ಟ್ರೈ ಮಾಡಿದ್ದೀವಿ. ಇದ್ರ ಇನ್ನೊಂದು ವಿಶೇಷತೆ ಏನಾಯಿತು ಅಂತಂದರೆ, ಈಗ ಸಿನಿಮಾ 3 ಹಂತದಲ್ಲಾಗುತ್ತೆ ಅಂತ ನಾವು ಸಾಮಾನ್ಯವಾಗಿ ಚರ್ಚೆ ಮಾಡ್ತೀವಿ. ಒಂದು ಬರವಣಿಗೆಯಲ್ಲಾಗುತ್ತೆ, 2ನೇದು ಫಿಲ್ಮಿಂಗಲ್ಲಾಗುತ್ತೆ, 3ನೇದು ಎಡಿಟ್ ಟೇಬಲ್ ಮೇಲೆ ಆಗುತ್ತೆ ಅಂತ. ನಮಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ತು. ಯಾಕೆಂದರೆ ಈ ಫ್ಯಾಮಿಲಿಗಳು ಏನಿದ್ವು 180 ಜನರ ಫ್ಯಾಮಿಲಿಗಳು, ಅವರ ಗೆಳೆಯರನ್ನ ಕರೆದು ನಾವು ಪ್ರಿವ್ಯೂ ಸ್ಕ್ರೀನಿಂಗ್ ಮಾಡಿದ್ವಿ, ಸಿನಿಮಾನ ತೋರಿಸಿದ್ವಿ ಜನಕ್ಕೆ ಎಲ್ರಿಗೂ. ಯಾಕಂದರೆ ಪ್ರೊಡ್ಯೂಸರ್ಸ್ ಅವರು ಅವ್ರಿಗೆ ದುಡ್ಡು ಹಾಕಿದ ಮೇಲೆ ನಮ್ಮ ₹50 ಸಿನಿಮಾ ತೋರಿಸ್ಬೇಕಂತ ನಮ್ಮ ಕರ್ತವ್ಯ. ಬಟ್ ಎಲ್ಲ ಅಡ್ವಾಂಟೇಜ್ ಆಯಿತು ಅಂದರೆ ಸಿನಿಮಾ ನೋಡಿದ್ಮೇಲೆ ಅವ್ರು ಪಾಯಿಂಟ್ಸ್ ಹೇಳಿದ್ರು. ಈಗ ನೋಡಿ, ಒಂದು ಕರೆಕ್ಷನ್ ಆಗಬೇಕು ಸಿನಿಮಾ. ಅವರು ಬರೀ ನಿರ್ಮಾಪಕರು ಮಾತ್ರ ಅಲ್ಲ, ಅವರು ಬರೀ ವಿಮರ್ಶಕರು ಕೂಡ ಆಗಿದ್ದಾರೆ. ಈ ಅಡ್ವಾಂಟೇಜ್ ನಮಗೆ ಬೇರೆ ಸಿನಿಮಾ ಸಿಗಲ್ಲ. ಯಾಕಂದ್ರೆ ಜನ ನೋಡಿದ ಮೇಲೆ ನಮಗೆ ಬದಲಿ ಮಾಡ್ಕೊಳ್ಳೋಕೆ ಅವಕಾಶ ಇರಲ್ಲ, ಸಿನಿಮಾ ಬಿಟ್ಟಾಗಿರುತ್ತೆ ನಾವು. ಇಲ್ಲಿ ನಮ್ಗೆ ಅಡ್ವಾಂಟೇಜ್ ಏನಾಯಿತು, ಯಾರೋ ಬಂದು ಹೇಳಿದ ಮಾತುಗಳನ್ನು ನಾವು ಕೇಳಿದ್ವಿ, ಅರ್ಥ ಮಾಡ್ಕೊಂಡ್ವಿ, ಅವ್ರಿಗೆ ಯಾವ ಅಂಶಗಳು ಇಷ್ಟ ಆಯಿತು ಅಂತ ಮಾಡ್ಕೊಂಡ್ವಿ. ನಮ್ಮ ಮಟ್ಟಿಗೆ ಆ ಸಿನಿಮಾ ಇನ್ನೆಷ್ಟು ಪ್ರಬಲಗೊಳಿಸೋಕ್ಕಾಗುತ್ತೆ, ಇನ್ನೆಷ್ಟು ಲ್ಯಾಗ್ ಇಲ್ಲದೆ ಇರೋ ಹಾಗೆ. ಲ್ಯಾಗ್ ಅನ್ನೋದು ಸ್ವಲ್ಪ ವೇಗ್ ಟರ್ಮು, ಬಟ್ ನಮ್ಮೆಲ್ಲರಿಗೂ ಅದರ ಅರ್ಥ ಗೊತ್ತು. ಸೊ ನಾನು ಕೇಳಿದೆ, ನಿಮ್ಮ ಟೀಮ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಸೊ ಅವ್ರು ಅವಾಗ ಅಂದ್ರು, ಈ ಸೇಮ್ ನೀವು ಹೇಳಿದ್ರಲ್ವಾ, ಅಂದ್ರೆ ಎಲ್ರಿಗೂ ಕರೆದು ಸಿನಿಮಾಗಳನ್ನ ತೋರಿಸಿದ್ವಿ. ಅವರು ಅಂದ್ರೆ ಇಲ್ಲಿ ಲ್ಯಾಗ್ ಅನಿಸ್ತಾ ಇದೆ ಅನ್ನೋದೊಂದು 40% ಜನ ಹೇಳಿದ್ರು. ಆ ಸೀನ್ ನಾವು ಟ್ರಿಮ್ ಮಾಡಿದೀವಿ. ಅಂದ್ರೆ ಎಲ್ರಿಗೂ ಮೆಚ್ಚುಗೆ ಆಗುವಂತಹ ಒಂದು ಪ್ಯಾಕೇಜ್ ಅನ್ನ ಕೊಡಬೇಕು ಅನ್ನೋದು ನಮ್ಮ ಕಲ್ಪನೆ ಆಗಿತ್ತು ಅನ್ನೋದು ಅವ್ರದ ಮಾತು. ಸೊ ಆ ಥರ ಕಟ್ ಮಾಡಿದ್ರಿ ಅಂತೆ. ಅಂದ್ರೆ ಒಂದು ಚಿತ್ರ ಆಗಬೇಕು ಅಂತಂದ್ರೆ ಅದರ ಹಿಂದೆ ತುಂಬಾ ಪರಿಶ್ರಮ ಇರುತ್ತೆ. ಯಾವ ಮಟ್ಟಕ್ಕೆ ಪರಿಶ್ರಮ ಇರುತ್ತೆ ಅಂದ್ರೆ, ಇದನ್ನ ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ನಾನು ತೆಗೆದುಹಾಕಲ್ಲ ಅನ್ನೋ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ನಟರಾಗೂ ನಮಗಿರುತ್ತೆ, ನಿರ್ದೇಶಕರಿಗೂ ಇರುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಇರುತ್ತೆ. ಬಟ್ ಇಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಯ್ತು. ಯಾಕೆಂದ್ರೆ ಜನರು ಹೇಳ್ತಾ ಇದಾರಪ್ಪ, ನಮ್ಗೆ ಇಷ್ಟ ಇಲ್ಲ, ಇದು ಸರಿಯಾಗ್ಲಿಲ್ಲ ಅಂತ. ಹಾಗಿದ್ಮೇಲೆ ನಮ್ಮ ಈಗೋನ ನಾವು ಕಮ್ಮಿ ಮಾಡಿಕೊಂಡು ಎಲ್ಲೋ ಅಟ್ಯಾಚ್ಮೆಂಟ್ ಇದ್ದರೂ ಅದನ್ನು ಮೀರಿ ನಾವು ಕೆಲಸ ಮಾಡಿದ್ದೀವಿ. ಸೊ ಈಗ ಚಿತ್ರ ಒಂದು ಬ್ಯಾಲೆನ್ಸ್ಡ್ ಸಿಚುವೇಶನಲ್ಲಿದೆ. ಎಲ್ಲರೂ ಬಂದು ನೋಡಿದ್ರೆ ತುಂಬ ಸಂತೋಷ ಪಡ್ತೀರಿ ಅನ್ನೋ ಭರವಸೆ ನಮಗಿದೆ. ಹಾಗಾಗಿ 7ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಅಂಶ, ಈ ಫ್ಯಾಮಿಲಿಗಳು ಏನು ಬಂದು ನೋಡಿದ್ರು ಅದರಲ್ಲಿ ಬೇರೆ ಬೇರೆ ಏಜ್ ಗ್ರೂಪ್ನವ್ರು ಇದ್ರಲ್ಲ, 14, 18, 50, 80 ಎಲ್ಲರೂ ಇದ್ದರು. ಎಲ್ಲರದು ಮಾತುಗಳನ್ನು ಕೇಳ್ತಾ ಇದ್ವಿ. ಈ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಅವರು ಬಂದು, ಸರ್ ನಿಮ್ಮ ಸಿನಿಮಾ ಹಿಂಗಿರುತ್ತೆ, ನಮ್ಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸರ್ ಅಂದರು. ಹಂಗಂದ್ರೆ ಏನಪ್ಪ ಅರ್ಥ ಅಂತ ಕೇಳಿದ್ದಕ್ಕೆ,
CG ಮಾಡಿದ್ದೀವಿ ಈ ಸಿನಿಮಾದಲ್ಲಿ ನಾವು. ಅಂದರೆ ಈ ರಾಣಿ ಅನ್ನೋ ಪಾತ್ರ ಬೇರೆ ಬೇರೆ ಅವತಾರ್ಸ್ ತಗೊಳುತ್ತಲ್ಲ, ಅದು ಗ್ಯಾಂಗ್ಸ್ಟರ್ ಗಂಗಮ್ಮ, ಕರಾಟೆ ಕಟ್ರೀನಾ, ಅದನ್ನೆಲ್ಲ ನಾವು ಆ್ಯನಿಮೇಷನ್ ಮೂಲಕ ತೋರಿಸುವಂಥ ಪ್ರಯತ್ನ ಮಾಡಿದ್ವಿ. ಸೊ ಇದನ್ನು ನೋಡಿ ಅವರು ಆ್ಯನಿಮೇಷನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಿಮ್ಮದು. ಸೊ GTA ಇಸ್ ಅ ವೆರಿ ರೆಫರೆನ್ಸ್ ಫ್ರೇಮ್ ಅನ್ನೋ ಥರ GTA ಅಂತ ಒಂದು ಗೇಮ್ ಇದೆ. ಸೊ ಅದರಲ್ಲಿ ಲೆವೆಲ್ 5 ಅಂತ ಒಂದಿದೆ, ಆ ಲೆವೆಲ್ 5 ಇದೆ ನಿಮ್ಮ ಆ್ಯನಿಮೇಷನ್ ಟೆಕ್ನಾಲಜಿ ಅಂತ ಹೇಳಿದ್ರು. ಸೊ ಅದು ನಮಗೆ ತುಂಬ ಖುಷಿ ಆಯಿತು. ಅಂದರೆ ಆಮೇಲೆ ಅವ್ರು ಇನ್ನೊಂದು ವಿಷಯ ಹೇಳ್ಬಿಟ್ರು, ಅಲ್ಲ ಎಲ್ಲ ಚೆನ್ನಾಗಿದೆ ಸರ್, ಆದರೆ ನನ್ನ ಫ್ರೆಂಡ್ಸ್ಗೆಲ್ಲ ನಾವು ಹೇಳಿದ್ರೆ ಚೆನ್ನಾಗಿದೆ ರಾಣಿ ಬನ್ರಪ್ಪ ನೋಡೋಣ ಅಂತಂದರೆ ಟಿಕೆಟ್ ಪ್ರೈಸ್ ನೋಡ್ತಾರೆ ಸರ್, ₹300 ₹400 ಅಂತಿರುತ್ತೆ, ಮಾಲ್ಗೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಬಜೆಟಲ್ಲಿ ಆಗಲ್ಲ ಅಂತ. ಅದು ನಿಜವಾದ ಮಾತು ಅಂತ ನನಗೆ ಅನ್ನಿಸ್ತು. ಅಂದರೆ ನಾವು ತಮಿಳ್ನಾಡಲ್ಲಾಗಲಿ ಅಥವಾ ಆಂಧ್ರ ಪ್ರದೇಶದಲ್ಲಾಗಲಿ ಸಿನಿಮಾ ಯಾಕೆ ಇಷ್ಟು ಜನ ನೋಡ್ತಾರೆ, ಅದು ಹೆಂಗೆ ಹೋಗ್ಬಿಡ್ತಾರೆ ಅಂತ ಯೋಚನೆ ಮಾಡ್ತೀವಿ. ಬಟ್ ನಮ್ಮ ಕಡೆಯಿಂದ ಏನು ಕೆಲಸ ಮಾಡ್ಬೋದು ಅಂತ ನಾವು ಹೆಚ್ಚು ಯೋಚನೆ ಮಾಡ್ತೀವಿ. ಸೊ ಇದು ನನ್ನ 11ನೇ ಸಿನಿಮಾ. 11 ಸಿನಿಮಾದಲ್ಲೂ ನನಗೆ ಇದನ್ನು ಪ್ರಾಯಶಃ ಮಾಡೋಕ್ಕಾಗಿರಲಿಲ್ಲ. ಬಟ್ ನಮ್ಮ ಪ್ರೊಡ್ಯೂಸರ್ಸ್ ಸೇರಿ ಮತ್ತು ಡಿಸ್ಟ್ರಿಬ್ಯೂಟರ್ಸ್ KRGನವರು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಸಿನಿಮಾನ. ಸೊ ಈಗ ₹99 ಸಿನಿಮಾನ ನಿಮಗೆಲ್ಲರಿಗೂ ತೋರಿಸುವಂಥ ಒಂದು ಅವಕಾಶನ ನಾವು ಮಾಡಿಕೊಟ್ಟಿದ್ದೀವಿ. ಸೊ ಎಲ್ಲ ಥಿಯೇಟ್ರಲ್ಲೂ ಕೇವಲ ₹99 ನಮ್ಮ ಸಿನಿಮಾ ನೋಡ್ಬೋದು. ಅದರಿಂದ ನಿಮ್ಮ ಫ್ಯಾಮಿಲಿ ಪೂರ್ತಿನ ಕರ್ಕೊಂಡು ಹೋಗಿ ಈ ಸಿನಿಮಾ ನೋಡಬೇಕು. ಸೊ ಇದು ಒಂದು ಗುಡ್ ಸ್ಟೆಪ್. ಹೌದು, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸ್ಟೆಪ್ಪು. ನೀವು ಹೇಳಿದಾಗೆ ಈ ಹಳೆಯ ಸಿನಿಮಾಗಳು ನಾವು ನೋಡ್ತಾ ಇದ್ದಿದ್ದು 100 ಡೇಸ್ ಹೋದರೆ ಸೂಪರ್ ಹಿಟ್ಟು, 50 ಡೇಸ್ ಹೋದರೆ ಸೂಪರ್ ಹಿಟ್ಟು, 25 ಡೇಸ್ ಹೋದರೆ ಈಗೇನಾಗ್ತಿದೆ, ಇತ್ತೀಚಿನ ಸಿನಿಮಾಗಳು 3 ಡೇಸ್ ಆದ ತಕ್ಷಣ ಸೂಪರ್ ಹಿಟ್ಟು ಗೊತ್ತಾಗ್ತಾ ಇದೆ. ಸೊ ಅಂದರೆ ಕಮರ್ಷಿಯಲ್ ವೈಸ್, ಅಂದರೆ ಫೈನಾನ್ಷಿಯಲ್ ವೈಸ್ ನಮಗೆ ರಿಟರ್ನ್ಸ್ ಬಂದರೆ ಸೂಪರ್ ಹಿಟ್ ಅಂತ ಆಗಿಬಿಟ್ಟಿದೆ. ಹೌದು. ಸೊ 3 ಡೇಸಲ್ಲಿ ಸೂಪರ್ ಹಿಟ್ ನನ್ನ ಪ್ರಕಾರ ಸಾಧ್ಯನೇ ಇಲ್ಲ. ಸೂಪರ್ ಹಿಟ್ ಹೇಗೆ ಆಗ್ತೀರ ಅಂದರೆ ಒಂದು ಹೈಪಲ್ಲಿ ಸೂಪರ್ ಹಿಟ್ ಆಗ್ಬೋದ್ಬಿಟ್ರೆ ಜನ ಯಾವಾಗ ಥಿಯೇಟ್ರಿಗೆ ಡೇ ಬೈ ಡೇ ರೈಸ್ ಆಗ್ತಲ್ಲ, ಆ ಸಿನಿಮಾ ಸೂಪರ್ ಹಿಟ್ ಅನ್ನೋದು ನನ್ನ ಒಪಿನಿಯನು. ಸೊ ಆ ಸ್ಟೆಪ್ನ ನೀವು ತೊಗೊಂಡಿದ್ದೀರಿ, ₹99 ಸಿನಿಮಾ ತೋರಿಸ್ತಾ ಇದ್ದೀರಿ. ಸೊ ಈ ಒಂದು ಸ್ಟೆಪ್ ತೊಗೊಂಡಿರೋದಕ್ಕೆ ಮತ್ತೊಮ್ಮೆ ಮಿಸ್ಟರ್ ರಾಣಿ ಸೂಪ್ ತಂಡಕ್ಕೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ. ಮತ್ತೊಮ್ಮೆ ನಿಮ್ಮ ನೆನಪಿಗೆ ಇದೇ ಫೆಬ್ರವರಿ 7ನೇ ತಾರೀಕು ಮಿಸ್ಟರ್ ರಾಣಿ ತೆರೆಗೆ ಬರ್ತಾ ಇದೆ. ನಮ್ಮ ಜಯಂತ್ ಮಿಸ್ಟರ್ ರಾಣಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ 24x7.